ಕಾರ್ಯಕರ್ತರಂತ ಏನು ಯಾರೂ ಇಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮಂದರು, ಎಲ್ಲ ಹಿರಿಯರು, ಎಲ್ಲ ಕಾರ್ಯಕರ್ತರಂತಲೇ ಏನೂ ಇಲ್ಲ. ಆಮೇಲೆ ನನಗೆ ಎಲ್ಲ ಶುಭ ಕೋರುವವರು ಇವರೆಲ್ಲ ನನ್ನ ಕುಟುಂಬ. ನಂಗೆ ಭಾಳ ಸಂತೋಷ ಆಗುತ್ತೆ. ಪ್ರತಿ ವರ್ಷ ಕೂಡ ಇಡೀ ಚಿಕ್ಕಪೇಟೆಯಲ್ಲಿ ಎಲ್ಲ ಕಡೆಯೂ ಎಲ್ಲರೂ ಅವ್ರು ವಾಲಂಟಿಯರಾಗಿ ಬಂದುಬಿಟ್ಟು ಏನಾದರೂ ಒಂದು ಕೊಡುಗೆ ಕೊಡಬೇಕು ಸಮಾಜಕ್ಕೆ ಅಂತ ಹೇಳ್ಬಿಟ್ಟು ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಬಡವರಿಗೆ ಎಲ್ಲ ಕಡೆಯೂ ಮಾಡ್ಕೊಂಬರ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಭಾರಿ ಹೆಚ್ಚಿನ ಜನಸಂಖ್ಯೆ ಸೇರಿ ಎಲ್ಲರೂ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಕಡೆ ಕ್ಷೇತ್ರದಾದ್ಯಂತ ಎಲ್ಲ ಕಡೆ ಕೂಡ ಮಾಡ್ತಾಯಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಅದಕ್ಕೆ ನಾನಾಗಲಿ ನಮ್ಮ ಕುಟುಂಬದವರಾಗಲಿ ನಾವು ಯಾವತ್ತೂ ಕೂಡ ನಾವು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಜನತೆಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ತೇವೆ. ಯಾಕಂತಂದರೆ ನಾವು ಚುನಾವಣೆಗಳಲ್ಲಿ ಗೆಲ್ಲಿ ಸೋಲ್ಲಿ ಏನೇ ಆಗಿರಲಿ, ನಮ್ಮ ತಂದೆಯವರು ಸೋತಿರ್ಬೋದು, ಗೆದ್ದಿರ್ಬೋದು, ಅನೇಕ ಕಾರಣಗಳಿಂದ. ಆದರೆ ಪ್ರೀತಿ ಮಾತ್ರ ಪ್ರತಿ ವರ್ಷ ಜಾಸ್ತಿನೇ ಆಗ್ತಾ ಹೋಗ್ತದೆ ಹೊರತು ಕಮ್ಮಿ ಆಗ್ತಾಯಿಲ್ಲ. ಅದರಿಂದ ನಾನು ಈ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬದಂದು ನಾನು ಕೇಳ್ಕೊಳ್ಳೋದು ಇಷ್ಟೇ, ನಿಮ್ಮೆಲ್ಲರ ಆಶೀರ್ವಾದ ಕೂಡ ನಮ್ಮ ಇಡೀ ಸಮಸ್ತ ನಾಗರಿಕ ಬಂಧುಗಳು, ನಮ್ಮ ಚಿಕ್ಕಪೇಟೆ ಆಗಿರಲಿ, ಕರ್ನಾಟಕ ಜನತೆ ಆಗಲಿ, ಎಲ್ಲರ ಆಶೀರ್ವಾದ ಕೂಡ ನನ್ನ ಮೇಲೆ ಇರಲಿ. ನಿಮ್ಮೆಲ್ಲರ ಪರವಾಗಿ ನಾನು ಮುಂದಿನ ದಿನಗಳಲ್ಲಿ ನಿಂತು ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ಏನು ಕಾರ್ಯಕ್ರಮ ನಾನು ರೂಪಿಸ್ಕೊಂಡಿರೋದು ಅಂತಂದರೆ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಜನರಿಗೆ ಸೇವೆ ಮಾಡಬೇಕು ಅನ್ನೋದೇ ನನ್ನ ಕಾರ್ಯಕ್ರಮ. ಅದನ್ನೇ ನಾನು ಅಂದ್ಕೊಂಡಿರೋದು. ಇನ್ನೂ ಹೆಚ್ಚಿನ ರೀತಿ ನಾನು ಬಡವರ ಪರವಾಗಿ ನಿಂತ್ಕೊತೀನಿ, ದೀನ ದಲಿತರ ಪರವಾಗಿ ನಿಂತ್ಕೊತೀನಿ, ಅಲ್ಪಸಂಖ್ಯಾತರ ಪರವಾಗಿ ನಿಂತ್ಕೊತೀನಿ, ಎಲ್ಲ ಸಮುದಾಯಗಳ ಪರವಾಗಿ ನಾನು ನಿಂತ್ಕೊಂಡು ದುಡಿತೀನಿ ಅಂತ, ಅವ್ರ ಪರವಾಗಿ ನಾನು ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ಅದೇ ನಾನು ನನ್ನ ಬರ್ತ್ಡೇಗೆ ನಾನು ನಿರ್ಧಾರ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಆರ್ ವಿ ದೇವರಾಜ್ ಸಾಹೇಬ್ರು ಮಗ ಮತ್ತು ಕೌನ್ಸಿಲರ್ ಯುವರಾಜರ ಬರ್ತಡೇ ಅದ್ದೂರಿಯಾಗಿ ಕಾರ್ಯಕರ್ತರು ಆಚರಣೆ ಮಾಡ್ತಾಯಿದ್ದಾರೆ. ಇದು ಅವರು ಮುಂದಿನ ದಿನಗಳಲ್ಲಿ ಅವರು ಮುಂದೆ ಫ್ಯೂಚರಲ್ಲಿ ರಾಜಕೀಯ ಒಳಗಡೆ ಇನ್ನು ಮೇಲೆ ಸಾಹೇಬ್ರಿಗಿಂತ ಇನ್ನು ಮೇಲೆ ಆಗಲಿ ಅಂತ ನಾವೆಲ್ಲ ಆಶೀರ್ವಾದ ಮಾಡ್ತಾಯಿದ್ದೀವಿ. ಮತ್ತು ಅದ್ರ ಜೊತೆಗೆ ಈ ದಿನ ಬಂದಿರೋ ಕಾರ್ಯಕರ್ತರಿಗೆಲ್ಲ ಬೆಳಿಗ್ಗೆಯಿಂದ ನಡೀತಾ ಇದೆ. ನೀವು ನೋಡ್ದಂಗೆ ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಮತ್ತು ಕಾರ್ಯಕರ್ತರು ಅವರಿಗೆಲ್ಲ ಸನ್ಮಾನ ಮಾಡ್ತಾ ಇರೋದು ನೀವೇ ನೋಡ್ತಾ ಇದ್ದೀರಿ. ಸೊ ಅದರಿಂದ ಅವರ ಅಭಿಮಾನಿಗಳು ಚಿಕ್ಕಪೇಟೆಯಲ್ಲಿ ಎಲ್ಲೋದ್ರೂ ಅವರ ಅಭಿಮಾನಿಗಳು ಜಾಸ್ತಿ ಜನ ಇದ್ದಾರೆ. ಸೊ ಅವ್ರಿಗಿನ್ನ ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ರಾಜಕೀಯ ಒಳಗೆ ಇನ್ನೂ ಒಳ್ಳೆಯದಾಗಲಿ ಅಂತ ನಾನು ಬ್ಲಾಕ್ ಪ್ರೆಸಿಡೆಂಟಾಗಿ ಅವರಿಗೆ ಕೊರೋನಾ ಟೈಮಲ್ಲಿ 45 ದಿನ ಬೆಳಿಗ್ಗೆ ಸಾಯಂಕಾಲ ಸಾಹೇಬರು ಮತ್ತು ಇವ್ರ ಜೊತೆಲಿ ನಾವು ಕೂಡ ಇದ್ದು ಎಲ್ಲ ಜನರಿಗೆ ಸೇವೆ ಮಾಡಿದ್ದೀವಿ. ಮತ್ತು ಇವತ್ತು ಕೂಡ ಕ್ಯಾಂಪ್ ಹಾಕಿದ್ದಾರೆ ರೆಫರಲ್ ಹಾಸ್ಪಿಟ್ಲಲ್ಲಿ ಬಡ ಜನರಿಗೆ ಏನು ಕೊಡಬೇಕು ಅಂದ್ಬಿಟ್ಟು. ಪ್ರತಿ ವರ್ಷವೂ ಏನಾದರೂ ಒಂದು ಬಡ ಜನರಿಗೆ ಉಪಯೋಗ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತೀವಿ ಸಾಹೇಬರು.